ನಮಸ್ತೆ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಈ ಸೆಕೆಂಡ್ ಸೆಷನ್ಗೆ ಐ ವುಡ್ ಲೈಕ್ ಟು ವೆಲ್ಕಮ್. ಸೊ ಇಲ್ಲಿ ಇಂಟ್ರಡಕ್ಷನ್ ಟು ದ ಪೊಯೆಟ್ರಿಯಲ್ಲಿ ಏನು ಕಲಿತೀರಾ ಇವತ್ತು? ಸೊ BCom BBA ಡಿಗ್ರಿಗೆ ಸೇರಿರುವಂಥ ಫಸ್ಟ್ ಸೆಮಿಸ್ಟರ್ನ ಸ್ಟೂಡೆಂಟ್ ಆದ ನೀವು ಈ ಪ್ರಥಮ ಫಸ್ಟ್ ಕ್ಲಾಸಲ್ಲಿ ಪೊಯೆಟ್ರಿ ಅಂದರೆ ಏನು, ಹೇಗಿರುತ್ತೆ, ಇದು ಹೊಸ ವಿಷಯ ಅಲ್ಲ. ನಿಮಗೆ ಮೊದಲಿಂದ ಓದ್ಕೊಂಡು ಬರ್ತಾಯಿದ್ದೀರಾ. ಪದ್ಯಗಳನ್ನ, ರೈಮ್ಸ್ನ ಕಲಿತಾ ಇದ್ರಿ, ಪೊಯಮ್ಸ್ನ ಕಲಿತಾ ಇದ್ರಿ. ಇದನ್ನೆಲ್ಲ ಓದ್ಕೊಂಡು ಕಲ್ತ್ಕೊಂಡೇ ಬರ್ತಾ ಇರೋವಂಥದ್ದು. ಇದರಲ್ಲಿ ಇನ್ನೂ ಹೆಚ್ಚಿನ ಮಟ್ಟಿಗೆ ನೀವು ಏನು ತಿಳ್ಕೊಳ್ಳೋದಿದೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಈ ಎನ್ಹ್ಯಾನ್ಸಿಂಗ್ ಲ್ಯಾಂಗ್ವೇಜಲ್ಲಿ ಇರೋವಂಥ ಪೊಯೆಟ್ರಿ ಪಾರ್ಟಲ್ಲಿ ದರ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪೊಯೆಟ್ರಿ. ಸೊ ಈ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಪೊಯೆಟ್ರಿನ ನೀವು ಬೇಸಿಕ್ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ಒಂದು ಸೆಷನಲ್ಲಿ ತಿಳ್ಕೊಳ್ತೀರ. ಸೊ ಪೊಯೆಟ್ರಿ ಅಂದರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಪದ್ಯಗಳು. ಸೊ ಈ ಪದ್ಯಗಳಲ್ಲಿ ಈ ವಿವಿಧ ರೀತಿಯ ಒಂದು ಬರವಣಿಗೆ ಇದೆ, ವಿವಿಧ ರೀತಿಯ ಒಂದು ಶೈಲಿ ಇದೆ, ಟೈಪ್ಸ್ ಆಫ್ ಪೊಯೆಟ್ರಿ ಇದೆ. ಸೊ ಅದರ ಒಂದು ಇದನ್ನು ವ್ಯತ್ಯಾಸಗಳೇನು, ಅದರ ಒಂದು ಹೇಗೆ ಗುರುತಿಸೋದು, ಆ ಒಂದು ಪ್ಯಾಟ್ರನ್ನ, ಆ ಒಂದು ಫಾರ್ಮ್ನ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತೀರಾ. ಸೊ ಟೋಟಲಿ ದ ಸೆಷನ್ಸ್ ಆಬ್ಜೆಕ್ಟಿವ್ ಏನು ಅಂದರೆ ನೇಚರ್ ಆ್ಯಂಡ್ ಫಂಕ್ಷನ್ ಆಫ್ ಪೊಯೆಟ್ರಿನ ಏನು ನೇಚರು, ಏನು ಡಿಫ್ರೆನ್ಸ್, ಪೊಯೆಟ್ರಿಗೂ ಪ್ರೋಸಿಗೂ ಏನು ಡಿಫ್ರೆನ್ಸ್ ಅನ್ನೋದನ್ನು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆಲ್ಸೋ ಫಂಕ್ಷನ್ ಆಫ್ ಪೊಯೆಟ್ರಿ ಏನು, ಅದರ ಒಂದು ಕಾರ್ಯ ಏನು, ಯಾವುದಕ್ಕೋಸ್ಕರ ನಾವು ಪೊಯೆಟ್ರಿನ ಓದ್ತಾ ಇದ್ದೀವಿ, ಏನು ತಿಳ್ಕೊಳ್ತಾ ಇದ್ದೀವಿ ಪೊಯೆಟ್ರಿಯಿಂದ ಅನ್ನೋದನ್ನು ನೀವು ಒಂದು ರೀತಿ ಮನವರಿಕೆ ಆಗ್ತಾ ಹೋಗುತ್ತೆ. ಹ್ಯಾಸ್ ಕೈಂಡ್ಸ್ ಆಫ್ ಪೊಯೆಟ್ರಿ ಅಂದ ತಕ್ಷಣ ಫಾರ್ ಎಕ್ಸಾಂಪಲ್ ಸಾನೆಟ್ಸ್, ಬ್ಯಾಲೆಡ್ಸ್, ಎಲಿಜಿ, ಈ ರೀತಿ ಹಲವಾರು ಬಗೆಯ ಒಂದು ಕೈಂಡ್ಸ್ ಆಫ್ ಪೊಯೆಟ್ರಿ ಇದೆ. ಆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೊಯೆಟ್ರಿಯ ಡಿಫ್ರೆನ್ಸಿಯೇಷನ್ ಹೇಗೆ ನೀವು ಕಂಡುಹಿಡ್ಕೋಬಹುದು. ಯಾಕಂದರೆ ಒಂದು ಫಾರ್ಮಿನ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಬಿಟ್ರೆ ಆ ಫಾರ್ಮಲ್ಲಿ ಯಾಕೆ ಬರೆದಿದ್ದಾನೆ, ಯಾವುದಕ್ಕೆ ಯಾವ ಫಾರ್ಮ್ನ ಯೂಸ್ ಮಾಡಬೇಕು ಬರವಣಿಗೆಗೆ, ನಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ, ನಮ್ಮ ಎಮೋಷನ್ಸ್ನ, ಫೀಲಿಂಗ್ಸ್ನ ವ್ಯಕ್ತಪಡಿಸೋದೇ ನಾವು ಹೆಚ್ಚಿನ ಮಟ್ಟಿಗೆ ಪೊಯೆಟ್ರಿಯಲ್ಲಿ, ಪದ್ಯಗಳಲ್ಲಿ, ಕವನಗಳಲ್ಲಿ, ಸೊ ಕಾವ್ಯಗಳಲ್ಲಿ. ಸೊ ಈ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋ ಒಂದು ರೀತಿ, ಒಂದು ವಿಧಕ್ಕೆ ಹೆಸರಿರುತ್ತೆ. ಅದರದ್ದೇ ಆದ ಒಂದು ಪರ್ಟಿಕ್ಯುಲರ್ ಸ್ಟೈಲ್ ಇರುತ್ತೆ. ಅದನ್ನು ನೀವು ತಿಳ್ಕೊಳ್ಳೇಬೇಕಾಗಿದೆ, ಅದನ್ನು ತಿಳಿಸ್ತೀನಿ. ಸೊ then yes, as I said, differentiation between poetry and prose. ಸೊ ಪೊಯೆಟ್ರಿ ಅಂದರೆ ಏನು, ಹಾಗೆ ಆದಮೇಲೆ ಪ್ರೋಸಿಗೆ ಪೊಯೆಟ್ರಿಗೆ ಇರುವಂಥ ಮುಖ್ಯ ವ್ಯತ್ಯಾಸಗಳೇನು, ಇದನ್ನು ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ದೆನ್ ಹೌ ಟು ಇಂಟರ್ಪ್ರೆಟ್ ಆ್ಯಂಡ್ ಅನಲೈಸ್ ದ ಪೊಯೆಟ್ರಿ ಆನ್ ಯುವರ್ ಓನ್. ಸೊ ಈ ಬೇಸಿಕ್ ಇನ್ಫಾರ್ಮೇಷನ್ನ ನೀವು ತಿಳ್ಕೊಂಡ್ಮೇಲೆ, ಈ ಡಿಫ್ರೆನ್ಸಿಯೇಷನ್ ಎಲ್ಲ ಗೊತ್ತಾದ ಮೇಲೆ ಹೇಗೆ ನೀವು ಅನಲೈಸ್ ಮಾಡೋವಂಥದ್ದು, ಅದನ್ನು ನಿಮ್ಮಷ್ಟಿಗೆ ನೀವು ವಿಮರ್ಶೆ ಮಾಡೋವಂಥದ್ದು ಹೇಗೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ತಿಳಿತಾ ಹೋಗ್ತೀರಾ. ಸೊ ಟೋಟಲಿ ದ ಸೆಷನ್ ವಿಲ್ ಮೇಕ್ ಯು ನೋ ವಾಟ್ ಈಸ್ ಪೊಯೆಟ್ರಿ, ಪ್ರೋಸ್ ವರ್ಸಸ್ ಪೊಯೆಟ್ರಿ, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಪೊಯೆಟ್ರಿ, ಟೈಪ್ಸ್ ಆಫ್ ಪೊಯೆಟ್ರಿ. ಸೊ ಈ ಒಂದು ಇದನ್ನು ಇಟ್ಕೊಂಡು ಮಾಡಿರೋವಂಥ ಸೆಷನ್ ಇದು. ಎಸ್, ಇಂಟ್ರಡಕ್ಷನ್ ಟು ದ ಪೊಯೆಟ್ರಿ ಅಂದರೆ ಏನು, ಹೇಗಿರುತ್ತೆ, ಆ್ಯಂಡ್ ಪೊಯೆಟ್ರಿಗೂ ಪ್ರೋಸಿಗೂ ಏನು ವ್ಯತ್ಯಾಸ, ಪೊಯೆಟ್ರಿಗೂ ಡ್ರಾಮಾಗೂ ಏನು ವ್ಯತ್ಯಾಸ, ಇವೆಲ್ಲ ಒಂದು ಬೇಸಿಕ್ ನಾಲೆಡ್ಜ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಅಪ್ ವಿತ್ ಅ ಪರ್ಟಿಕ್ಯುಲರ್ ಪೊಯಮ್. ಯಾವುದೋ ಒಂದು ಪೊಯಮ್ನ ಟೆಕ್ಸ್ಟ್ ತೊಗೊಂಡು ನಾವು ಓದಲಿಕ್ಕೆ, ಅದನ್ನು ಕ್ಲಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋ ಮುಂಚೆ ನಮಗೆ ಈ ಒಂದು ಬೇಸಿಕ್ ನಾಲೆಡ್ಜ್ ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಸೆಷನ್ನ ಫ್ರೇಮ್ ಔಟ್ ಮಾಡಿರುವಂಥದ್ದು. ಸೊ ಪೊಯೆಟ್ರಿ, ಪ್ರೋಸ್ ಆ್ಯಂಡ್ ಡ್ರಾಮಾ ಆರ್ 3 ಮೇಜರ್ ಫಾರ್ಮ್ಸ್ ಆಫ್ ಲಿಟ್ರೇಚರಲ್ಲಿ ಸಾಹಿತ್ಯದಲ್ಲಿ ಇರುವಂಥ ಪ್ರಮುಖವಾದ 3 ಬಗೆಗಳು ಅಂದರೆ ಪೊಯೆಟ್ರಿ, ಪ್ರೋಸ್ ಆ್ಯಂಡ್ ಡ್ರಾಮಾ. ಪದ್ಯ, ಗದ್ಯ ಹಾಗೂ ಡ್ರಾಮಾ, ನಾಟಕ. ಸೊ ಈ ಫಾರ್ಮ್ ಇದೆ. ಈ ಫಾರ್ಮ್ಗಳಲ್ಲಿ ನಾವು ಏನು ಮಾಡ್ತೀವಿ, ಲಿಟ್ರೇಟರಿ ಫಾರ್ಮ್ಸ್ನಲ್ಲಿ ನಾವು ಯಾವುದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀವಿ ಅಂದರೆ, ದ ರೈಟರ್ಸ್ ಯೂಸ್ ದೀಸ್ ಫಾರ್ಮ್ಸ್ ಟು ಎಕ್ಸ್ಪ್ರೆಸ್ ಹಿಸ್ ಆರ್ ಹರ್ ಫೀಲಿಂಗ್ಸ್, ಥಾಟ್ಸ್, ಡಿಸೈರ್ಸ್, ಒಪಿನಿಯನ್ಸ್ ಅಲ್ವಾ. ನಮ್ಮಲ್ಲಿರೋವಂಥ ಒಂದು ಅಭಿಪ್ರಾಯಗಳನ್ನ, ಆಲೋಚನೆಗಳನ್ನ, ನಮ್ಮ ಆಸಕ್ತಿಗಳನ್ನ, ನಮ್ಮ ಯಾವುದೇ ಒಂದು ಕಲ್ಪನೆಗಳನ್ನ ಎಲ್ಲದನ್ನು ವ್ಯಕ್ತಪಡಿಸ್ಕೊಳ್ಳಿಕ್ಕೆ ತುಂಬ ಹಿಂದಿನಿಂದ ಈ ಒಂದು ಬರವಣಿಗೆ ಸ್ಟಾರ್ಟ್ ಆದಾಗಲಿಂದನೂ ನಾವು ಈ ಒಂದು ವಿಧಗಳನ್ನ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. and that not to be particular to one area, one region, one state or one country. All over the world these forms are used everywhere. So coming down to
ಕಮಿಂಗ್ ಡೌನ್ ಟು ಪೊಯೆಟ್ರಿಗೆ ಬಂದುಬಿಟ್ರೆ ಪೊಯೆಟ್ರಿ ಆ ವರ್ಸ್ ಇಸ್ ಫಿಲ್ಡ್ ವಿತ್ ಮೋರ್ ಎಮೋಷನ್ಸ್. ಓಕೆ, ಈ ಒಂದು ಪೊಯೆಟ್ರಿಯಲ್ಲಿ ನಾವು ಪ್ರಮುಖವಾಗಿ ನಾವು ಕಾಣುವಂಥದ್ದು ಒಬ್ಬ ರೈಟರ್, ಒಬ್ಬ ಲೇಖಕನ ಮನಸಾಳದ ಒಂದು ಮೀನ್ಸ್ ಎಮೋಷನ್ಸ್, ಆ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು ತಿಳಿತಾ ಹೋಗ್ತೀವಿ. ಆ್ಯಂಡ್ ಪ್ರೋಸ್ ಈಸ್ ಯೂಸ್ ಟು ಕನ್ವೆ ಹಿಸ್ ಆರ್ ಹರ್ ಪಾಯಿಂಟ್ ಆಫ್ ವ್ಯೂ. ಯಾವುದೋ ಒಂದು ನಿರ್ದಿಷ್ಟವಾದ ಒಂದು ಘಟನೆ ಮೇಲೆ ಅವನ ಅಭಿಪ್ರಾಯಗಳಿರ್ಬೋದು. ಅದರಲ್ಲಿ ಯಾವುದೇ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಟಚ್ ಇರಲ್ಲ, ಅವನ ಅಭಿಪ್ರಾಯಗಳು ಆ ಒಂದು ಇದರಲ್ಲಿ ಅವನು ಬರೆದಿರ್ತಾನೆ. ಸೊ ದಟ್ ಈಸ್ ಪ್ರೋಸ್. ದೆನ್ ಡ್ರಾಮಾ ಇಸ್ ದ ಅಮಾಲ್ಗಮೇಷನ್ ಆಫ್ ಬೋತ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ. ಓಕೆ, ವರ್ಸ್ ಆ್ಯಂಡ್ ಪ್ರೋಸ್ ಎರಡೂ ಒಂದು ರೀತಿ ಮಿಕ್ಸ್ಚರ್ ಆಗಿ ಯೂಸ್ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ T.S. ಎಲಿಯಟ್ ಹೇಳಿದ್ದು ಡ್ರಾಮಾ ಈಸ್ ಡ್ರಾಮ್ಯಾಟಿಕ್ ಪೊಯೆಟ್ರಿ ಅನ್ನೋದನ್ನ ಹೇಳ್ತಾನೆ. ಓಕೆ, ನೀವು ಶೇಕ್ಸ್ಪಿಯರಿಯನ್ ಡ್ರಾಮಾ ಇರ್ಬೋದು, ಇನ್ಯಾವುದೋ ಮೀನ್ಸ್ ಮಾಡರ್ನ್ ಡ್ರಾಮಾ ಇರ್ಬೋದು, ಇದೆಲ್ಲನೂ ನೋಡ್ತಾ ಹೋದರೆ ಇವಲ್ಲಿ ಪೊಯೆಟ್ರಿ ಕಂಟೆಂಟು ಕಾಣ್ತೀರಾ, ಹಾಗೆ ಡೈಲಾಗ್ಸು ಕಾಣ್ತೀರಾ. ಸೊ ಡ್ರಾಮ್ಯಾಟಿಕ್ ಪೊಯೆಟ್ರಿ ಅನ್ನೋದನ್ನು ಹೇಳ್ತಾರೆ. ದೆನ್ ಡೆಫಿನೇಷನ್ಸ್ ಆಫ್ ಪೊಯೆಟ್ರಿ. ಅಫ್ಕೋರ್ಸ್ ಡೆಫಿನೇಷನ್ಸ್ ಆಫ್ ಪೊಯೆಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ. ತುಂಬ famous poets, famous writers, they have given their opinion on what is a poetry or what is a poem ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. that will be according to Machiavelli. So poetry is a art of doing by means of words ಅಂತ ಹೇಳ್ತಾನೆ. ಸೊ ಇದೊಂದು ಕಲೆ. ಈ ಕಲೆ ಹೇಗೆ ನಾವು ಇದು ಮಾಡ್ತೀವಿ ಅಂದರೆ, ಈ ಕಲೆಯಲ್ಲಿ ನಾವು ಯೂಸ್ ಮಾಡೋವಂಥದ್ದು ಬಣ್ಣಗಳಲ್ಲ, ಬಣ್ಣನ ಯಾವ ರೀತಿ ಯೂಸ್ ಮಾಡಿಕೊಂಡು ಒಬ್ಬ ಪೇಂಟರು ತನ್ನ ಮನಸ್ಸಲ್ಲಿರೋ ಅವನ ಒಂದು ಮೀನ್ಸ್ ಕಲ್ಪನೆಯಲ್ಲಿರೋ ಒಂದು ಚಿತ್ರಿಸ್ತಾ ಹೋಗ್ತಾನೆ ಬಣ್ಣವಾಗಿ ತುಂಬ ಚೆನ್ನಾಗಿ. ಅದೇ ರೀತಿ ನಾವು ನಮ್ಮ ವರ್ಡ್ಸ್ಗಳನ್ನ, ಶಬ್ದಗಳನ್ನ ಉಪಯೋಗಿಸ್ತಾ ನಮ್ಮ ಚಿಂತನೆಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತೀವಿ. ಸೊ ಪೊಯೆಟ್ರಿ ಈಸ್ ಆಲ್ಸೋ ಈಕ್ವಲೆಂಟ್ ಟು ಎ ಪೇಂಟಿಂಗ್ ಅನ್ನೋ ರೀತಿಯಲ್ಲಿ ಅವನು ವಿವರಿಸ್ತಾ ಹೋಗ್ತಾನೆ. ಪೊಯೆಟ್ರಿ ಈಸ್ ದ ಆರ್ಟ್ ಆಫ್ ಡೂಯಿಂಗ್ ಬೈ ಮೀನ್ಸ್ ಆಫ್ ವರ್ಡ್ಸ್ ವಾಟ್ ದ ಪೇಂಟರ್ ಡಸ್ ಬೈ ಮೀನ್ಸ್ ಆಫ್ ಕಲರ್ಸ್ ಅಂತ ಹೇಳ್ತಾರೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಡೆಫಿನೇಷನ್. ರಿಯಲಿ ವಿ ಎಂಜಾಯ್ ಪೊಯೆಟ್ರಿ ವೈಲ್ ವಿ ರೀಡ್ ಇಟ್ ಔಟ್. ವಿ ಯೂಸ್ ಟು ಇಮ್ಯಾಜಿನ್ ವಾಟ್ ಎವರ್ ದ ಪೊಯೆಟ್ ಯೂಸ್ ಟು ಎಕ್ಸ್ಪ್ರೆಸ್ ಅಲ್ವಾ. ಆ ಲೈನ್ಸಲ್ಲಿ ಬರುವಂಥ ಪದಗಳನ್ನ ಓದ್ತಾ ಹೋದರೆ ನಾವು ಯಾವುದೋ ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗ್ತೀವಿ. ಅಲ್ಲಿ ಒಂದು ಚಿತ್ರಣ ಮೂಡುತ್ತೆ. ಅಲ್ಲಿ ನಾವು ಈ ರೀತಿ ಆಗಿತ್ತೇನೋ, ಆ ರೀತಿ ಆಗಿತ್ತೇನೋ, ಈ ಥರ ನಡೀತಿದೆಯೇನೋ ನಮ್ಮ ಕಣ್ಮುಂದೆ ಅನ್ನೋ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಜಸ್ಟ್ ಲೈಕ್ ಎ ಪೇಂಟಿಂಗ್ ಅಂತ ಅವನು ಹೇಳ್ತಾನೆ. ಹಾಗೆ ಶೆಲ್ಲಿ, ದ ವೆರಿ ಫೇಮಸ್ ರೈಟರ್ ಆಫ್ ರೊಮ್ಯಾಂಟಿಕ್ ಏಜ್, ಶೆಲ್ಲಿ ಹೇಳುವಂಥದ್ದು ಇಟ್ ಮೇ ಬಿ ದ ಎಕ್ಸ್ಪ್ರೆಷನ್ ಆಫ್ ದ ಇಮ್ಯಾಜಿನೇಷನ್ ಹೇಳ್ತಾರೆ. ನಮ್ಮ ಕಲ್ಪನೆಯಲ್ಲಿ ನಡೆಯುವಂಥದ್ದನ್ನೆಲ್ಲ ನಾವು ಪದಗಳ ಮೂಲಕ ಒಂದು ಪೊಯೆಟ್ರಿ ಫಾರ್ಮಲ್ಲಿ ಬರಿತಾ ಹೋಗ್ತೀವಿ. ದಟ್ ಈಸ್ ಪೊಯೆಟ್ರಿ ಅಂತ ಹೇಳ್ತಾನೆ. ಸೊ ವಾಟ್ ಎವರ್ ಹ್ಯಾಪನ್ಸ್, ಯಾವುದೋ ಒಂದು ನಡೆಯುವಂಥ ವಾಸ್ತವಿಕ ಘಟನೆಗಳನ್ನ ಹೇಳೋವಂಥದ್ದು ದಟ್ ಈಸ್ ನಾಟ್ ಪೊಯೆಟ್ರಿ, ದಟ್ ಈಸ್ ಎಕ್ಸಾಕ್ಟ್ ವರ್ಡ್ಸ್, ಎಕ್ಸಾಕ್ಟ್ ಥಿಂಗ್, ದಟ್ ಈಸ್ ಅ ಪ್ರೋಸ್. ಬಟ್ ಈ ರೀತಿ ಆಗ್ಬೋದಿತ್ತು, ಆ ರೀತಿ ಆಗ್ಬೋದಿತ್ತು, ಈ ರೀತಿ ಆಗುತ್ತೇನೋ ಅಂತ ಹೇಳೋವಂಥದ್ದು, ಫುಲ್ ಆಫ್ ಇಮ್ಯಾಜಿನೇಷನ್ ಇರುವಂಥದ್ದು, ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಪೊಯೆಟ್ರಿ ಅಂತ ಹೇಳೋದು ಶೆಲ್ಲಿ. Then Wordsworth is also the most famous writer of romantic age. ಸೊ ಅವರು ಹೇಳೋವಂಥದ್ದು ಏನು ಅಂದರೆ, ಪೊಯೆಟ್ರಿ ಇಸ್ ಎ ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್ ಅಂತ ಹೇಳ್ತಾರೆ. ಸ್ಪಾಂಟೇನಿಯಸ್ ಅಂದರೆ ಚಿಂತನೆ ಮಾಡಿ 2-3 ಸರಿ ಯೋಚನೆ ಮಾಡಿ ಹೇಳೋವಂಥದ್ದಲ್ಲ, ಅದಾಗೆ ಒಂದು ಸ್ಪಾಂಟೇನಿಯಸ್ ಆಗಿ ಓವರ್ಫ್ಲೋ ಆಫ್ ಪವರ್ಫುಲ್ ಫೀಲಿಂಗ್ಸ್, ಯಾವುದೇ ಒಂದು ಒತ್ತಡಗಳಿಲ್ಲದೆ ಅದಕ್ಕದಾಗೆ ಸರಾಗವಾಗಿ ಬರುವಂಥದ್ದು ಆ ಒಂದು ಭಾವನೆಗಳು, ಆ ಒಂದು ಪದಗಳು. ಇಟ್ ಟೇಕ್ಸ್ ಇಟ್ಸ್ ಆರಿಜಿನ್ ಫ್ರಮ್ ಎಮೋಷನ್ ರಿಕಲೆಕ್ಟೆಡ್ ಇನ್ ಟ್ರ್ಯಾಂಕ್ವಿಲಿಟಿ. ಸೊ ಎಲ್ಲೋ ಒಂದು ನಾವು ಸಮಾಧಾನವಾದ ಒಂದು ವಾತಾವರಣದಲ್ಲಿರುವಾಗ ನಾವು ಯಾವತ್ತೋ ಏನೋ ನೋಡಿರ್ತೀವಿ, ಏನೋ ಆಗಿರುತ್ತೆ, ಅದ್ರ ಬಗ್ಗೆ ಆಲೋಚನೆ ಮಾಡಿದಾಗ ನಮ್ಮಲ್ಲಿ ಏನೆಲ್ಲ ಒಂದು ಭಾವನೆಗಳು ಮೂಡುತ್ತೆ, ಒಂದು ಕಲ್ಪನೆಗಳು ಮೂಡುತ್ತೆ, ಆ ಒಂದು ಇದನ್ನು ನಿಜವಾದ ಒಂದು ಪೊಯೆಟ್ರಿ ಅಂತ ಹೇಳ್ತಾರೆ. ಯಾವುದೇ ಒತ್ತಡಗಳಿಲ್ಲದೆ ಅದು ನಮ್ಮನ್ನು ಯಾವುದೋ ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಹೇಳೋವಂಥ ಒಂದು ವ್ಯಾಖ್ಯಾನವನ್ನು ವರ್ಡ್ಸ್ವರ್ತ್ ಕೊಟ್ಟಿದ್ದಾರೆ. ದೆನ್ ಟು ಕಂಟಿನ್ಯೂ ಇಟ್, ಸೊ ಎಸ್, ದೀಸ್ ಆಲ್ ದೇರ್ ಆರ್ ಮೆನಿ ಮೋರ್ ಡೆಫಿನೇಷನ್ಸ್ ಫ್ರಮ್ ಮೆನಿ ಮೋರ್ ರೈಟರ್ಸ್. ಸೊ ಈ ಒಂದು ಇದರಲ್ಲಿ ಏನು ಪ್ರಮುಖವಾಗಿ ಹೇಳ್ತಾರೆ ಅಂದರೆ, ಇಮ್ಯಾಜಿನೇಷನ್ ಆ್ಯಂಡ್ ಎಮೋಷನ್ ಆರ್ ದ ಬೇಸಿಕ್ ಥಿಂಗ್ಸ್ ಆಫ್ ಅ ಪೊಯೆಟ್ರಿ. ಸೊ ಈ ತುಂಬ ಪವರ್ಫುಲ್ ಎಮೋಷನ್ಸ್ ಹ್ಯಾಸ್ ವರ್ಡ್ಸ್ವರ್ತ್ ಸೆಟ್. ಸೊ ಈ ಒಂದು ಕಲ್ಪನೆ ಹಾಗೂ ನಮ್ಮ ಒಂದು ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸನ್ನು ನಾವು ಒಟ್ಟುಗೂಡಿಸಿ ಬರೆಯುವಂಥದ್ದು ಒಂದು ಪೊಯೆಟ್ರಿ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಯಲ್ಲಿ
ಈಗಿನ ಒಂದು ಪೊಯೆಟ್ರಿ ನೋಡ್ತಾ ಹೋದರೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಮಾಜದ ಬಗ್ಗೆ ಹಾಗೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಇಟ್ಕೊಂಡು ಆ ಒಂದು ಮೀನ್ಸ್ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲದ್ರ ಬಗ್ಗೆ ಮಾತಾಡುವಂಥ ಒಂದು ಪೊಯೆಟ್ರಿನೂ ಇದೆ. ಸೊ ಅದನ್ನು ಪೊಯಮ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಬಟ್ ದ ಪ್ರಿಡಾಮಿನೇಟ್ ಥಿಂಗ್, ಎಲ್ಲದಕ್ಕಿಂತ ಪ್ರಮುಖವಾದ್ದು ಇಮ್ಯಾಜಿನೇಷನ್ ಆ್ಯಂಡ್ ಎಮೋಷನ್ ಅನ್ನೋದನ್ನು ಟೋಟಲಿ ಈ ರೈಟರ್ಸು ಡೆಫಿನೇಷನ್ ಮೂಲಕ ತಿಳಿಸ್ತಾ ಹೋಗ್ತಾರೆ. ಸೊ ವಾಟ್ಸ್ ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಪೊಯೆಟ್ರಿ? ಇಷ್ಟೆಲ್ಲ ತಿಳ್ಕೊಂಡ್ರಿ, ಇಷ್ಟೆಲ್ಲ ಓದಿದ್ದೀರಾ, ನೋಡ್ತಾ ಇದ್ದೀರಾ. ಅದರಲ್ಲಿ ಪ್ರಮುಖವಾದ ಒಂದು ಎಲಿಮೆಂಟ್ಸ್ ಏನು ಅಂದರೆ ಮೀಟರ್, ಡಿಕ್ಷನ್, ಫಿಗರ್ ಆಫ್ ಸ್ಪೀಚ್ ಅಂತ ಬರುತ್ತೆ. ಮೀಟರ್, ಡಿಕ್ಷನ್, ಫಿಗರ್ ಆಫ್ ಸ್ಪೀಚ್. ಎಸ್, ಈ ಒಂದು ಎಲಿಮೆಂಟ್ಸ್ ಇದೆಯಲ್ಲ, ಇದು ಪೊಯೆಟ್ರಿನ ಪ್ರೋಸ್ಗಿಂತ ಎಷ್ಟು ವಿಭಿನ್ನವಾಗಿದೆ ಅನ್ನೋದನ್ನು ತಿಳಿಸುತ್ತೆ. ಇಟ್ಸ್ ಅ ಡಿವೈಡಿಂಗ್ ಲೈನ್. ಮೀಟರ್ ಅನ್ನೋದೊಂದು ಡಿವೈಡಿಂಗ್ ಲೈನ್ ಇನ್ ಬಿಟ್ವೀನ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ. ಮೀಟರ್ ಅಂದಾಗ ರಿದಮೆಟಿಕ್ ಪ್ಯಾಟ್ರನ್ ಇರಬೇಕು ಒಂದು ಪೊಯೆಟ್ರಿ ಅಂದಮೇಲೆ. ಆ ಒಂದು ಲ್ಯಾಂಗ್ವೇಜ್ ಇದೆಯಲ್ಲ, ಅದು ಒಂದು ರೈಮಿಂಗ್ ಸ್ಕೀಮ್ ಇರಬೇಕು. ಅದು ನಮಗೆ ಒಂದು ಮ್ಯೂಸಿಕಲ್ ಥಿಂಗ್ನ ಕ್ರಿಯೇಟ್ ಮಾಡಬೇಕು. ಅದು ಅಂದರೆ ಎಸ್ಥೆಟಿಕ್ ಪ್ಲೆಷರ್ನ ಕೊಡುವಂಥದ್ದು ಪೋಯಮಿನ ಅಥವಾ ಪೊಯೆಟ್ರಿಯ ಒಂದು ಎಸೆನ್ಷಿಯಲ್ ಕ್ವಾಲಿಟಿ ಆಗಿರುತ್ತೆ. ಸೊ ದ ಆಸ್ಥೆಟಿಕ್ ಪ್ಲೆಷರ್ ಇನ್ ಪೊಯೆಟ್ರಿ ಇಸ್ ನಾಟ್ ಪಾಸಿಬಲ್ ವಿತೌಟ್ ಯೂಸ್ ಆಫ್ ಮೀಟರ್. ಈ ಮೀಟರ್ನ ಒಂದು ಯೂಸ್ ಇಲ್ಲದೆ ನಾವು ಪೊಯೆಟ್ರಿನ ಫ್ರೇಮ್ ಔಟ್ ಮಾಡೋಕ್ಕೆ ಆಗಲ್ಲ, ಈ ಒಂದು ಆಸ್ಥೆಟಿಕ್ ಪ್ಲೆಷರಿಗೋಸ್ಕರ ಅನ್ನೋದನ್ನು ಹೇಳ್ತಾರೆ. ದೆನ್ ಡಿಕ್ಷನ್ ಅಂದರೆ ಸೆಲೆಕ್ಷನ್ ಆಫ್ ವರ್ಡ್ಸ್. ಓಕೆ, ಡಿಕ್ಷನ್ ಇಸ್ ವರ್ಡ್ಸ್. ಓಕೆ, ಚಾಯ್ಸ್ ಆಫ್ ವರ್ಡ್ಸ್. ಈ ವರ್ಡ್ಸ್ನ ನಾವು ತುಂಬ, ಈ ಎಲ್ಲ ಪೊಯಮ್ಸು ಈ ಪ್ರೋಸ್ ಥರ ಇರಲ್ಲ. ಈಗ ಈ ಒಂದು ಪಿ ಪಿ ಟಿಲಿ ಕಾಣುವಂಥ ಒಂದು ಸೆಂಟೆನ್ಸ್ಗಳ ಥರ ನೀವು ಪೊಯೆಟ್ರಿಯಲ್ಲಿ ನೋಡಲಿಕ್ಕಾಗಲ್ಲ. ಸೊ ದಟ್ಸ್ ವೈ ಒಂದು ವರ್ಡ್ ಸೆಲೆಕ್ಷನ್ ಇರುತ್ತಲ್ಲ, ದಟ್ ಈಸ್ ಎಕ್ಸ್ಟ್ರಾಡಿನರಿ, ದಟ್ ಈಸ್ ವೆರಿ ಪರ್ಟಿಕ್ಯುಲರ್. ಸೊ ಈ ಒಂದು ಇದನ್ನು ಮಾಡ್ತಾರೆ. ಆ ಒಂದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಫಿಗರ್ ಆಫ್ ಸ್ಪೀಚ್. ಈ ಫಿಗರ್ ಆಫ್ ಸ್ಪೀಚ್ ಅಂದರೆ ಏನು? ಫಿಗರ್ ಆಫ್ ಸ್ಪೀಚಲ್ಲಿ ಸಿಮಿಲಿ, ಮೆಟಫರ್, ಪರ್ಸಾನಿಫಿಕೇಷನ್, ಹೈಪರ್ಬೋಲ್, ಮೀನ್ಸ್ ಮೆಟೋನಮಿ, ಸಿನೆಕ್ಡಾಟ್, ಆಕ್ಸಿಮೋರಾ, ಆಂಟಿಥಿಸಿಸ್, ಅಲಿಟ್ರೇಷನ್, ಮ್ಯಾನಿ ಮೋರ್ ಆರ್ ದೇರ್. ಓಕೆ, ಸೊ ಇದನ್ನೆಲ್ಲ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ. ಈ ಒಂದು ಫಿಗರ್ ಆಫ್ ಸ್ಪೀಚ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ದಿಸ್ ಇಸ್ ಆಲ್ಸೋ ಸೆಟ್ ಟು ಬಿ ದ ಆರ್ನಮೆಂಟಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಒಂದು ಪೊಯಮ್ ತುಂಬ ಚೆನ್ನಾಗಿ ಅಪೀಲ್ ಆಗಬೇಕು ಒಬ್ಬ ರೀಡರ್ಗೆ. ರೈಟರಲ್ಲಿ ಮನಸಾಳದಲ್ಲಿ ಇರೋ ಮಾತುಗಳು ತುಂಬ ತೀಕ್ಷ್ಣವಾಗಿ ವ್ಯಕ್ತಪಡಿಸ್ಬೇಕು ಅಂದರೆ ಈ ಒಂದು ಎಲ್ಲ ಫಿಗರ್ ಆಫ್ ಸ್ಪೀಚ್ಗಳನ್ನ ಯಾವುದು ಅದಕ್ಕೆ ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಇಟ್ಸ್ ಅ ಡಿವೈಸ್, ಪೊಯಿಟಿಕ್ಸ್ ಡಿವೈಸ್. ಇದು ಫಿಗರ್ ಆಫ್ ಸ್ಪೀಚ್ ಅನ್ನೋದು ಒಂದು ಡಿವೈಸ್. ಇದನ್ನು ಯೂಸ್ ಮಾಡಿಕೊಂಡು ಒಬ್ಬ ರೈಟರು ಅವನ ಒಂದು ಥಾಟ್ಸ್ನ ಕ್ಲಿಯರ್ ಆಗಿ, ಕ್ರಿಸ್ಪ್ ಆಗಿ, ಒಂದು ಲ್ಯಾಂಗ್ವೇಜಲ್ಲಿ ಪ್ರಿಸೈಸ್ ಆಗಿ ಬರಿತಾ ಹೋಗ್ತಾನೆ. ದೆನ್ ಕೈಂಡ್ಸ್ ಆಫ್ ಪೊಯೆಟ್ರಿ. ಕೈಂಡ್ಸ್ ಆಫ್ ಪೊಯೆಟ್ರಿಗೆ ಬಂದುಬಿಟ್ರೆ ದ ಮೆನಿ ಕೈಂಡ್ಸ್ ಆಫ್ ಪೊಯೆಟ್ರಿ. ಪೊಯೆಟ್ರಿ ಅಂದ ತಕ್ಷಣ ಬರೀ ಪದ್ಯಗಳು ಅಂದ್ಬಿಟ್ರೆ ಅಲ್ಲ. ಪದ್ಯಗಳಲ್ಲಿ ಯಾವ್ಯಾವ ರೀತಿಯ ಯಾವ್ಯಾವ ವಿಧವಾದ ಪದ್ಯಗಳಿವೆ, ಅದಕ್ಕೆ ವ್ಯತ್ಯಾಸಗಳೇನು, ಒಂದು ಪದ್ಯಕ್ಕಿಂತ ಇನ್ನೊಂದು ಪದ್ಯದ ವಿಧಾನಕ್ಕೆ ವ್ಯತ್ಯಾಸಗಳೇನು ಅನ್ನೋದು. ಬ್ರಾಡ್ಲಿ ಸ್ಪೀಕಿಂಗ್ ದ ಪರ್ಸ್ನಲ್ ಆ್ಯಂಡ್ ಸಬ್ಜೆಕ್ಟಿವ್ ಪೊಯೆಟ್ರಿ, ಇಂಪರ್ಸ್ನಲ್ ಅಂತ ಹೇಳ್ಬಿಡ್ತೀವಿ. ಪರ್ಸ್ನಲ್ ಆರ್ ಇಂಪರ್ಸ್ನಲ್ ಅಂತ ಹೇಳ್ತೀವಿ. ಸೊ ಪರ್ಸ್ನಲ್ ಆ ವ್ಯಕ್ತಿಗೆ, ಆ ರೈಟರ್ಗೆ ಸಂಬಂಧಪಟ್ಟಿದ್ದು, ಅವನ ಜೀವನಕ್ಕೆ ಸಂಬಂಧಪಟ್ಟಿದ್ದು, ಅವನಿಗೆ ತೀವ್ರವಾಗಿ ಹತ್ತಿರವಾದ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದನ್ನು ನಾವು ಪರ್ಸ್ನಲ್ ಅಂತ ಹೇಳ್ತೀವಿ. ಇಂಪರ್ಸ್ನಲ್ ಮೀನ್ಸ್ ಸೋಷಿಯಲ್ ಕನ್ಸರ್ನ್ ಇರೋವಂಥದ್ದು, ಸಾಮಾಜಿಕ ಕಳಕಳಿ ಇರೋವಂಥದ್ದು, ಬೇರೆ ಯಾವುದೋ ಒಂದು ವಿಷಯದ ಬಗ್ಗೆ ಅವನ ಆಲೋಚನೆಯನ್ನು ವ್ಯಕ್ತಪಡಿಸುವಂಥದ್ದು ಇಂಪರ್ಸ್ನಲ್ ಆಗುತ್ತೆ. ಸೊ ದೀಸ್ ಆರ್ ದ ಟೂ ಟೈಪ್ಸ್. ಸೊ ಈ ಪರ್ಸ್ನಲಲ್ಲಿ ಲಿರಿಕ್ಕು, ಎಲಿಜಿ, ಓಡು, ಸಾನೆಟ್ ಇವೆಲ್ಲದು ಪರ್ಸ್ನಲ್ನ ಹೇಳ್ತಾ ಹೋಗುತ್ತೆ ಅಂತ ತಿಳಿಸ್ತೀವಿ. ಹಾಗೆ ಇಂಪರ್ಸ್ನಲ್ಲಿ ಬ್ಯಾಲೆಡ್, ದ ಎಪಿಕ್, ಇದು ಮೀನ್ಸ್ ಡ್ರಾಮೆಟಿಕ್ ಮೊನೋಲಾಗ್, ಇದೆಲ್ಲ ಅದನ್ನು ಇಂಪರ್ಸ್ನಲ್ ಕೈಂಡ್ಸ್ ಆಫ್ ಪೊಯೆಟ್ರಿಗೆ ನಾವು ಮೀನ್ಸ್ ಲಿಸ್ಟ್ ಮಾಡ್ತೀವಿ. ಸೊ ಈಸ್ ಕಮಿಂಗ್ ಡೌನ್ ಟು ಅ ಪರ್ಟಿಕ್ಯುಲರ್ ಥಿಂಗ್, ದಟ್ ಈಸ್ ದ ಲಿರಿಕ್. ಲಿರಿಕ್ ಅಂದರೆ ಏನು ಹಾಗಿದ್ರೆ? ಎಸ್, ಇಟ್ ಈಸ್ ಎ ಮ್ಯೂಸಿಕಲ್ ಶಾರ್ಟ್ ಪೋಯಮ್. ಇದು ತುಂಬ ಚಿಕ್ಕವಾದ ಒಂದು ಪೋಯಮ್. ಇಟ್ ಇಸ್ ಸೌಂಡ್ಸ್ ವೆರಿ ಸೂದಿಂಗ್ ಆ್ಯಂಡ್ ಮ್ಯೂಸಿಕಲ್ ಟು ದ ಇಯರ್ಸ್. ಸೊ ಸಿಂಪಲ್ ವರ್ಡ್ಸಲ್ಲಿರುತ್ತೆ, ಸ್ಪಾಂಟೇನಿಯಸ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿರ್ತಾರೆ, ಸಿಂಗಲ್ ಎಮೋಷನ್ ಬಗ್ಗೆ ಮಾತಾಡ್ತಾರೆ, ಒಂದು ಭಾವನೆ, ಒಂದು ಏನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸುವಂಥ ಒಂದು ಇದಾಗಿರುತ್ತೆ, ಅದು ಲಿರಿಕ್ ಆಗುತ್ತೆ. ಎಲಿಜಿ ಅಂದರೆ ಏನು ಹಾಗಿದ್ರೆ? ಎಲಿಜಿ ಈಸ್ ಆಲ್ಸೋ ಎ ಲಿರಿಕ್. ಎಸ್, ಅಫ್ಕೋರ್ಸ್ ಇಟ್ಸ್ ಎ ಲಿರಿಕ್, ಬಟ್ ದ ಎಮೋಷನ್ ಡಿಫರ್ಸ್. ಎಮೋಷನ್ ಅಂದ ತಕ್ಷಣ ಎಮೋಷನ್ಸ್ ಮೀನ್ಸ್ ದರ್ ಆರ್ ಡಿಫ್ರೆಂಟ್ ಎಮೋಷನ್ಸ್.
ಓಕೆ, ನಮಗೆ ಸಿಟ್ಟು ಬರ್ಬೋದು, ಕೋಪ ಬರ್ಬೋದು, ಯಾವುದೋ ಒಂದು ಪ್ರೀತಿ ಪೂರ್ವಕವಾದ ಭಾವನೆ ಇರ್ಬೋದು, ಇಲ್ಲ ಅಳಲು, ದುಃಖ, ಇವೆಲ್ಲ ಅದು ಎಮೋಷನ್ಸ್. ಅದರಲ್ಲಿ ಎಲಿಜಿ ಎಕ್ಸ್ಪ್ರೆಸಸ್ ಆರ್ ಮೌರ್ನಿಂಗ್, ಲ್ಯಾಮೆಂಟ್ಸ್ ಓವರ್ ಪ್ಲೇಸಸ್ ಓ ಲಾಸ್ಟ್ ಲವ್ ಆ್ಯಂಡ್ ಪಾಸ್ಟ್ ಇನ್ಸಿಡೆಂಟ್ಸ್. ಓಕೆ, ಮೌರ್ನಿಂಗ್ ಅಂದರೆ ಒಂದು ಸಾವಿನ ಬಗ್ಗೆ ದುಃಖ ವ್ಯಕ್ತಪಡಿಸುವಂಥದ್ದು, ಯಾವುದೋ ಒಂದು ಏನೋ ಕಳೆದು ಹೋಗಿದ್ದ ಬಗ್ಗೆ ನಾವು ಪರಿತಪಿಸೋ ಇದೆಲ್ಲ ಹಳೆಯ ಘಟನೆಗಳನ್ನ ನೆನೆಸ್ಕೊಂಡು ಭಾವುಕವಾಗುವಂಥದ್ದು, ಇದೆಲ್ಲ ಅದು ಎಲಿಜಿಯಲ್ಲಿ ಕಾಣುವಂಥ ಒಂದು ಪರ್ಟಿಕ್ಯುಲರ್ ಕ್ವಾಲಿಟೀಸ್. ಅದಕ್ಕೋಸ್ಕರ ಎಲಿಜಿನ ಬರೆಯುವಂಥದ್ದು. ದೆನ್ ದ ಆಡ್. ಓಕೆ, ದ ಆಡ್ ಇಸ್ ಅನ್ ಅಡ್ರೆಸ್. ಸೊ ಅಡ್ರೆಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇರ್ಬೋದು, ಪರ್ಟಿಕ್ಯುಲರ್ ಥಿಂಗ್ ಇರ್ಬೋದು, ಯಾವುದೋ ಒಂದು ಅದ್ರ ಬಗ್ಗೆನೇ ನಾವು ಹೇಳೋವಂಥದ್ದು ಆಡ್ ಆಗುತ್ತೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಅಡ್ರೆಸ್ ವಿತ್ ಹೈ ಸೀರಿಯಸ್ನೆಸ್. ಆಡಲ್ಲಿ ತುಂಬ ಸೀರಿಯಸ್ ಆಗಿ ಅವನು ಹೇಳ್ತಾ ಹೋಗ್ತಾನೆ. ದರ್ ಇಸ್ ನೋ ಸಮ್ ಏನೋ ಲೈಟ್ ಹಾರ್ಟೆಡಲ್ಲಿ, ಲೈಟ್ ಇದರಲ್ಲಿ ಯಾವುದನ್ನು ಡಿಸ್ಕಸ್ ಆಗಿರಲ್ಲ. ಹ್ಯಾಸ್ ಸಮ್ ಫಿಲಾಸಫಿಕಲ್ ಥಾಟ್ಸು ಇನ್ಕ್ಲೂಡ್ ಆಗಿರೋವಂಥದ್ದು. ಆ ಒಂದು ಸೀರಿಯಸ್ನೆಸ್ ಇರುತ್ತೆ. ಲಾಜಿಕಲ್ ಆ್ಯಂಡ್ ಕ್ಲಿಯರ್ ಆಗಿ ಹೇಳೋ ಅಂಥದ್ದು. ಮೀನ್ಸ್ ಎಕ್ಸಾಂಪಲ್ ಶೆಲೀಸ್ ಓಡ್ಸ್ ಇರ್ಬೋದು, ಮೀನ್ಸ್ ಈ ಒಂದು ಕೀಟ್ಸ್ ಓಡ್ಸ್ ಇರ್ಬೋದು, ಓ ಟು ದ ನೈಟಿಂಗೇಲ್, ಓ ಟು ದ ಗ್ರೇಷಿಯನ್ ಅರ್ನ್, ಓ ಟು ದ ವೆಸ್ಟ್ ವಿಂಡ್, ಇದೆಲ್ಲ ಅದು ಮೀನ್ಸ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಓಡ್ಸ್ ಆರ್ ದೇ, ವೆರಿ ಬ್ಯೂಟಿಫುಲ್ ಬೋಟ್ಸ್ ವಿಚ್ ಅಡ್ರೆಸಸ್ ದ ಪರ್ಟಿಕ್ಯುಲರ್ ಥಿಂಗ್. ಓ ಟು ದ ನೈಟಿಂಗೇಲ್ ಅಂದರೆ ನೈಟಿಂಗೇಲ್ ಬಗ್ಗೆನೇ ಕೀಟ್ಸ್ ಹೇಳೋ ಅಂಥದ್ದು. ಹೇಗೆ ಅವನಿಗೆ ಆ ನೈಟಿಂಗೇಲ್ ಮೀನ್ಸ್ ಕಾಣಿಸ್ತಾ ಇದ್ದಾರೆ, ಅದರ ಮಧುರವಾದ ಧ್ವನಿ ಹೇಗೆ ಕೇಳಿಸ್ತಾ ಇದೆ. ಟೋಟಲಿ ದ ಓಡ್ ಕಾನ್ಸಂಟ್ರೇಟ್ ಆನ್ ನೈಟಿಂಗೇಲ್. ದರ್ ಇಸ್ ನೋ ಡಿವಿಯೇಷನ್ ಅಟ್ ಆಲ್ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಟು ಅದರ್. ಸೊ ದಟ್ ಈಸ್ ದ ಸೀರಿಯಸ್ನೆಸ್, ಹೈ ಸೀರಿಯಸ್ನೆಸ್. ದೆನ್ ಕಮಿಂಗ್ ಡೌನ್ ಟು ದ ಸಾನೆಟ್. ಸಾನೆಟ್, ನೀವೆಲ್ಲರೂ ಈ ಸಾನೆಟ್ಸ್ನ ಓದ್ತಾ ಇದ್ದೀರಾ, ಕಲಿತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಸೊ ಶಾರ್ಟ್ ಲಿರಿಕ್ ಆಫ್ 14 ಲೈನ್ಸ್. 14 ಲೈನ್ಸ್ ಇರುತ್ತೆ. ಆ ಸಾನೆಟ್ಸ್ ಶಾರ್ಟ್ ಆಗಿರುತ್ತೆ. ಆ್ಯಂಡ್ ದರ್ ಆರ್ ಪರ್ಟಿಕ್ಯುಲರ್ 2 types ಆಫ್ ಸಾನೆಟ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಪೆಟ್ರಾರ್ಕನ್ ಸಾನೆಟ್ ಆ್ಯಂಡ್ ಶೇಕ್ಸ್ಪಿಯರಿಯನ್ ಸಾನೆಟ್. ಪೆಟ್ರಾರ್ಕನ್ ಸಾನೆಟಲ್ಲಿ ಆಕ್ಟೇವ್ ಆ್ಯಂಡ್ ಸಸೆಟ್ ಅಂತ 2 ಡಿವಿಷನ್ ಮಾಡ್ತೀವಿ. ಆಕ್ಟೇವ್ ಅಂದರೆ 8 ಲೈನ್ಸ್, 8 ಲೈನ್ಸಿಗೆ ಒಂದು ಆಕ್ಟೇವ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಸಸ್ಟೆಟ್ ಅಂದ ತಕ್ಷಣ 6 ಲೈನ್ಸಿಗೆ ಈ ಒಂದು ಡಿವಿಷನ್ ಇರುತ್ತೆ. ದಟ್ಸ್ ದ ಬೇಸಿಕ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಪೆಟ್ರಾರ್ಕನ್ ಆ್ಯಂಡ್ ಶೇಕ್ಸ್ಪಿಯರಿಯನ್ ಬಂದುಬಿಟ್ರೆ 3 quatrain ವಿತ್ ಅ ಕಪ್ಲೆಟ್ ಅಂತ ಹೇಳ್ತೀವಿ. 3 quatrain ಅಂದರೆ ಮೀನ್ಸ್ 3 paragraphs ಆಫ್ಟರ್ ದಟ್ ಎ ಕಪ್ಲೆಟ್. ಓಕೆ, ಈ ರೀತಿ ಡಿವಿಷನ್ಸ್ ಇರುತ್ತೆ, 14 ಲೈನ್ಸ್ ಡಿವಿಷನ್ಸು. ಸೊ ದಿಸ್ ಇಸ್ ದ ಬೇಸಿಕ್ ಥಿಂಗ್. ಎಸ್, ದೆನ್ ದ ಬ್ಯಾಲೆಡ್. ಸಾನೆಟ್ ಆದಮೇಲೆ ಬ್ಯಾಲೆಡ್. Ballad means it is in the form of a short story, but it is said in the way of a verse. Okay, ಒಂದು ಕಥೆನ, ಒಂದು ಸಣ್ಣ ಕಥೆನ ಒಂದು ವರ್ಸ್, ಒಂದು ಹಾಡಿನ ರೀತಿಯಲ್ಲಿ ಹೇಳೋದು ಬ್ಯಾಲೆಡ್ ಆಗುತ್ತೆ. ಓಕೆ, ಪೋಯಮ್ ಆರ್ ಅ ಸಾಂಗ್ ವಿತ್ ಅ ಶಾರ್ಟ್ ಸ್ಟೋರಿ ಲೈನ್. ಓಕೆ, ಯಾವುದೋ ಒಂದು ಕಥೆನ, ಯಾವುದೋ ಒಂದು ಇದನ್ನು ಇದರಲ್ಲಿ ಹೇಳೋವಂಥದ್ದು. ಈ ಬ್ಯಾಲೆಡ್ನ ನಾವು ಕನ್ನಡದಲ್ಲಿ ಲಾವಣಿಗಳು ಅಂತಲೂ ಹೇಳ್ತೀವಿ. ಸೊ ಇದನ್ನು ನಾವು ತುಂಬ ಚೆನ್ನಾಗಿ ಮೀನ್ಸ್ ಈವನ್ ಫೋಕ್ ಸಾಂಗ್ಸ್ ಅಂತ ಹೇಳ್ಬೋದು. ಬ್ಯಾಲೆಡ್ನ ಯಾವುದೋ ಯೋಧನ ಬಗ್ಗೆ ಇರ್ಬೋದು, ಇನ್ಯಾವುದೋ ಒಂದು ಲವ್ ಸ್ಟೋರಿ ಇರ್ಬೋದು, ಇದೆಲ್ಲ ಒಂದು ಹಳ್ಳಿಗಾಡಿನ ಪ್ರದೇಶದ ಯಾವುದೋ ಒಂದು ಕತೆ ಇರ್ಬೋದು, ಇದನ್ನು ಹೇಳೋ ಅಂಥದ್ದು ಬ್ಯಾಲೆಡ್ ಆಗುತ್ತೆ. ದೆನ್ ದ ಎಪಿಕ್ ಈಸ್ ಅ ವೆರಿ ಸೀರಿಯಸ್ ಫಾರ್ಮ್ ಆಫ್ ಪೋಯಟ್ರಿ. ಸೊ ಈ ಎಪಿಕಲ್ಲಿ ವೆರಿ ಅಡ್ವೆಂಚರಸ್ ಮೀನ್ಸ್ ಥಿಂಗ್ಸ್ನ ನಾವು ಹೇಳೋ ಅಂಥದ್ದು, ಬೇಸ್ಡ್ ಆನ್ ಅ ಕಿಂಗ್ ಆರ್ ಎ ಹೀರೋ ಆರ್ ಎ ಸೋಲ್ಜರ್, ಸಮ್ವನ್. ಓಕೆ, ಒಟ್ಟು ಹೀರೋಯಿಕ್ ಸ್ಟೋರಿ ಇರೋ ಅಂಥದ್ದು ವಿತ್ ಲಾಟ್ಸ್ ಆಫ್ ಗ್ರ್ಯಾಂಡ್ಯೂರ್ ಸ್ಟೈಲಲ್ಲಿರುತ್ತೆ, ಸೀರಿಯಸ್ನೆಸ್ ಇರುತ್ತೆ, ಯಾವುದೋ ಒಂದು ಹಿಸ್ಟಾರಿಕಲ್ ಇವೆಂಟ್ಸ್ ಬಗ್ಗೆ ಹೇಳೋ ಅಂಥ ಒಂದು ಪೊಯೆಟಿಕ್ ಫಾರ್ಮ್ ಆಗಿದೆ. ದಟ್ ಈಸ್ ಅನ್ ಎಪಿಕ್. ಓಕೆ, ದೆನ್ ಕಮಿಂಗ್ ಡೌನ್ ಟು ದ ಡ್ರಮ್ಯಾಟಿಕ್ ಮೊನೋಲಾಗ್. ಡ್ರಮ್ಯಾಟಿಕ್ ಮೊನೋಲಾಗ್ ಅಂದರೆ ಏನು ಹಾಗಿದ್ರೆ? ಡ್ರಮ್ಯಾಟಿಕ್ ಮೊನೋಲಾಗ್ ಅಂದರೆ ಇದರಲ್ಲಿ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ಸಮ್ ಇಮ್ಯಾಜಿನರಿ ಕ್ಯಾರೆಕ್ಟರ್ ಬಗ್ಗೆ ಹೇಳೋವಂಥದ್ದು. ಅವ್ರು ಹೀಗೆ ಅಂದ್ಕೊಳ್ತಿದ್ದೇನೋ, ಹಾಗೆ ಅಂದ್ಕೊಳ್ತಿದ್ದೇನೋ ಅಂತ ನಾವು ಇನ್ನೊಬ್ಬ ಹೇಳೋವಂಥದ್ದು. ದ್ಯಾಟ್ ಪರ್ಸನ್ ವಿಲ್ ಬಿ ವೆರಿ ಸೈಲೆಂಟ್. ದರ್ ಇಸ್ ಒನ್ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಟೆಲ್ ಎವ್ರಿಥಿಂಗ್ ಆ್ಯಂಡ್ ಅದರ್ ಒನ್ ಇಸ್ ಅ ಲಿಸ್ನರ್ ಓವರ್ ದೇರ್. ಸೊ ಇಲ್ಲಿ ಹೇಳೋನೊಬ್ಬ ಆದರೆ ಕೇಳೋಕ್ಕೆ ಒಬ್ಬ ಇರ್ತಾನೆ, ಬಟ್ ದರ್ ಇಸ್ ನೋ ರಿಯಾಕ್ಷನ್ ಅಟ್ ಆಲ್ ಫ್ರಮ್ ಅದರ್ ಎಂಡ್. ಓಕೆ, ಹೂ ಇಸ್ ದ ಓನ್ಲಿ ಪರ್ಸನ್ ಟು ಸ್ಪೀಕ್ ಥ್ರೂ ಔಟ್ ದ ಪೋಯಮ್. ಆ ಪೋಯಮ್ನ ಉದ್ದಕ್ಕೂ ಅವನ ಅಭಿಪ್ರಾಯ ಬೇರೆಯವ್ರ ಬಗ್ಗೆ ಹೇಳ್ತಾ ಇರ್ತಾನೆ. ಆ ವ್ಯಕ್ತಿ ಇನ್ನೊಬ್ಬ ಬರೀ ಕೇಳಿಸ್ಕೊಳ್ಳೋಕ್ಕೆ ಮಾತ್ರ ಇರ್ತಾನೆ. ದಟ್ ಈಸ್ ಡ್ರಮ್ಯಾಟಿಕ್ ಮೊನೋಲಾಗ್ ಅಂತ ಹೇಳ್ತಾರೆ. ಓಕೆ, ಸೊ ದೀಸ್ ಆರ್ ದ ಫಾರ್ಮ್ಸ್. ಓಕೆ, ಪರ್ಟಿಕ್ಯುಲರ್ಲಿ ಇನ್ ಪೋಯಟ್ರಿ. ಟೋಟಲಿ
what I want to tell and sum up the session is, poetry is literary work with a distinctive style and rhythm. ಓಕೆ, ಈ ಪೊಯೆಟ್ರಿ ಅನ್ನೋದು ಒಂದು ಲಿಟ್ರರಿ ವರ್ಕ್ ಆಗಿದೆ, ಲಿಟ್ರರಿ ಫಾರ್ಮ್ ಆಗಿದೆ. ಅದರದ್ದೇ ಆದ ಒಂದು ವಿಭಿನ್ನವಾದ ಒಂದು ಶೈಲಿ ಹಾಗೂ ಮೀನ್ಸ್ ವಾಟ್ ಸ್ಟೈಲ್ ಇಸ್ ದೆ. ಸೊ ಆ್ಯಂಡ್ ಇಟ್ ಹ್ಯಾಸ್ ಅ ಕ್ವಾಲಿಟಿ ಆಫ್ ಪ್ಯಾಷನ್ ಆ್ಯಂಡ್ ಇಂಟೆನ್ಸಿಟಿ, ಈದರ್ ಆಫ್ ಇಂಟೆಲೆಕ್ಟ್ ಆರ್ ಎಮೋಷನ್ಸ್ ಆರ್ ಬೋತ್. ಸೊ ಈ ಒಂದು ಪ್ಯಾಷನೇಟ್ ಇಂಟೆನ್ಸ್ ಎಮೋಷನ್ಸ್ ಆ್ಯಂಡ್ ಇಂಟೆಲೆಕ್ಟ್ನ ವ್ಯಕ್ತಪಡಿಸೋದು ಪೊಯೆಟ್ರಿ ಆಗಿದೆ. ಆ್ಯಂಡ್ ಇಮ್ಯಾಜಿನೇಷನ್ ಪ್ಲೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ಪೊಯೆಟ್ರಿ. ಆ್ಯಂಡ್ ಹಿಯರ್ ಪೊಯೆಟ್ರಿ ಎನ್ಹಾನ್ಸ್ ದ ಪೊಯೆಟ್ರಿಯ ಒಂದು ಇದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸೋದು ಡಿಕ್ಷನ್, ಮೀಟರ್, ಫಿಗರ್ ಆಫ್ ಸ್ಪೀಚ್. ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪೊಯೆಟ್ರಿ. Then all kinds of poetry have its own uniqueness and its usage depends on the intention of the poet. ಆ ಪೊಯೆಟ್ರಿನ ಒಂದು ಇಂಟೆನ್ಷನ್ನ ಫುಲ್ಫಿಲ್ ಮಾಡಲಿಕ್ಕೆ ಈ ಪೊಯೆಟ್ರಿ ಫಾರ್ಮ್ಸ್ನ ಡಿಫ್ರೆಂಟ್ ಫಾರ್ಮ್ಸ್ನ ಅಡಾಪ್ಟ್ ಮಾಡಿಕೊಂಡು ಹೇಳ್ಕೊಂಡು ಹೋಗ್ತಾರೆ. ಈಗ ಯಾವುದೋ ಒಂದು ಎಲಿಜಿ ಮೌರ್ನಿಂಗ್ ಇದರಲ್ಲಿ ನಾವು ಯಾವುದೋ ಒಂದು ಮೀನ್ಸ್ ಬೇರೆ ಫಾರ್ಮ್ ಆಫ್ ಲಿರಿಕ್ನ ನಾವು ಹೇಳಲಿಕ್ಕಾಗಲ್ಲ. ಸೊ ಎಲಿಜಿ ಈಸ್ ಎಲಿಜಿ. ಓಕೆ, ಒಂದು ಭಾವನೆಯನ್ನು ವ್ಯಕ್ತಪಡಿಸ್ಲಿ ಎಲಿಜಿನೇ ಆಗಬೇಕು. ಹಾಗಾಗಿ ಆಗುತ್ತೆ. ಈಗ ಹೀರೋಯಿಕ್ ಡೀಡ್ಸ್ನ ಹೇಳೋಕ್ಕೆ ತುಂಬ ಇರುತ್ತೆ, ಅಂಥದ್ರಲ್ಲಿ ನಾವು ಒಂದು ಚಿಕ್ಕ ಸಾನೆಟಲ್ಲಿ ಅದನ್ನು ಸಮಪ್ ಮಾಡಲಿಕ್ಕಾಗಲ್ಲ. ಸೊ ದಟ್ ಈಸ್ ಹೌ ದ ಡಿಫ್ರೆನ್ಸಿಯೇಷನ್ ಈಸ್ ದೇರ್. ದಟ್ ಈಸ್ ಹೌ ದ ಪೊಯೆಟ್ ಯೂಸ್ ಟು adopt different kinds of tools to write down his expressions or emotions in the form of poetry. So these are the things you are going to learn. So in the form of MCQ, you are going to get to know what you have learned in this session. That's it. Thank you. So who said poetry is the expression of the imagination? Anta kelidre neevu, Shelley. Shelley is the man who said poetry is the expression of the imagination. Then likewise, what is a simile? ಸಿಮಿಲಿ ಅಂದರೆ ಏನು, ಎಲ್ಲಿ ಬರುತ್ತೆ? ಈಗಾಗಲೇ ತಿಳಿಸಿರೋವಂಥದ್ರಲ್ಲಿ ಸಿಮಿಲಿ ಆಸ್ ಅ ಫಿಗರ್ ಆಫ್ ಸ್ಪೀಚ್. ಓಕೆ, ಸಿಮಿಲಿ ಅಂದ ತಕ್ಷಣ a similarity in between two. The most famous example is Robert Burns' poem, My love is like red, red rose. Like is the word which links and which makes a kind of link in between both. My love is like red, red rose. ಸೊ ಈ ರೆಡ್ ರೆಡ್ ರೋಸ್ನ ಲವ್ಗೆ ಅವನು ಒಂದೇ ಸಮ ಅನ್ನೋ ರೀತಿಲಿ ಹೇಳ್ತಾ ಇದ್ದಾನೆ. ದಟ್ ಈಸ್ ಸಿಮಿಲಿ. ಓಕೆ, ದೆನ್ ಎಪಿಕ್ ಇಸ್ ಅ ಫಾರ್ಮ್ ಆಫ್ ವಾಟ್? ಎಪಿಕ್ ಇಸ್ ಅ ಫಾರ್ಮ್ ಆಫ್ ವರ್ಸ್. ಓಕೆ, ಅದು ಒಂದು ಎಪಿಕ್ ಅಂದ ತಕ್ಷಣ ನಾವು ರಾಮಾಯಣ ಮಹಾಭಾರತ ಇದಕ್ಕೆಲ್ಲ ಹೋಗ್ಬಿಡ್ತೀವಿ. ಆವಾಗ ನಾವು ಅದೆಲ್ಲ ಗದ್ಯ ಭಾಗ ಅಲ್ವಾ, ನಾವು ಓದಿದ್ದೀವಲ್ಲ ಅನ್ನೋ ಒಂದು ಕಲ್ಪನೆ ಬರುತ್ತೆ. Epic, yes, of course, that is also in the form of verse. Bhagavad Gita is in the form of verse. Okay, so verse anta andre poetry. Then sonnet is a poem of how many lines? Basically, whatever the sonnet, Petrarchan or Shakespearean sonnet, but sonnet is consists of 14 lines. 14 lines in a poem ge ನಾವು sonnet anta ಹೇಳ್ತೀವಿ. ಹಾಗೆ diction means, diction andre ಏನು? Diction andre it's not just word, it's a kind of choice of words. Okay, ಬರೀ ವರ್ಡ್ಸ್ ಅಲ್ಲ, ಅದು ಯಾವುದೋ ಒಂದು ನಾವು ಈಗ ಬರೆದಿರೋಂಥ ಎಲ್ಲ ವರ್ಡ್ಸ್ ಅಲ್ಲ. ಪೊಯೆಟ್ರಿ, ಇನ್ ದ ಪೊಯೆಟ್ರಿ ದ ಪೊಯೆಟ್ ಯೂಸ್ ಟು ಥಿಂಕ್ a lot. Okay, that word is loaded with many more meanings. So ಆ ಒಂದು ಮೀನಿಂಗ್ಸ್ ಇರುತ್ತಲ್ಲ, ಕನೋಟೇಟಿವ್ ಮೀನಿಂಗ್ ತುಂಬ ಇರುತ್ತೆ, ಅದು ಡಿಕ್ಷನ್ಸ್ ಆಗುತ್ತೆ. ಹಾಗೆ ಸೊ these are the things what you learned in this session. Each further session, when you are going to learn a particular poem, then you will learn more about the usage of this figure of speech, a practical usage of this figure of speech, and the particular genre in which it is. Okay, ಆ poem ಯಾವ ಜಾನ್ರಾದಲ್ಲಿದೆ ಎಲ್ಲ ಒಂದು ಬೇಸಿಕ್ ಹೇಳಿದ್ನಲ್ಲ, ಮೇ ಬಿ ಸಾನೆಟ್ or a ballad or an elegy or an epic ಯಾವುದೇ ಇರ್ಬೋದು. ಆ ಫಾರ್ಮ್ ಬಂದಾಗ ಮತ್ತಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊಳ್ತಾ ಹೋಗ್ತೀರಾ ಇನ್ ಡೆಪ್ತ್. ಆ್ಯಂಡ್ ಪ್ರಾಕ್ಟಿಕಲ್ ನಾಲೆಡ್ಜ್, ಹೇಗೆ ಫಿಗರ್ ಆಫ್ ಸ್ಪೀಚ್ನ ಆ ಒಂದು ಲೈನ್ಸಲ್ಲಿ, ಆ ಒಂದು ಮೀನ್ಸ್ ಪೋಯಮಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನು
ನೀವು ವಿತ್ ಎಕ್ಸಾಂಪಲ್ಸ್ ಯು ಆರ್ ಗೋಯಿಂಗ್ ಟು ಲರ್ನ್. ಥ್ಯಾಂಕ್ ಯು.